ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಆರ್ ಗೋಳಶೆಟ್ಟಿ. ಆತ್ಮೀಯ ಸ್ನೇಹಿತರೆ, ಯಾರೆಲ್ಲ ಈ ಕಲಾಕೃತಿಗಳ ಬಗ್ಗೆ, ಕಲಾವಿದರ ಬಗ್ಗೆ, ಕಲಾ ಪ್ರಕಾರಗಳ ಬಗ್ಗೆ ಮತ್ತು ವಿಶೇಷ ಸಾಧಕರು ಮತ್ತು ಪ್ರತಿಭೆಗಳ ಬಗ್ಗೆ ವಿಶೇಷವಾಗಿ ಈ ಮೂಲಕ ನಿಮ್ಮ ಮುಂದೆ ಅವಾಗ ಬರ್ತಾ ಇರ್ತೀನಿ. ಇವತ್ತು ಎಂದಿನಂತೆ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂತ ನಮ್ಮ ಸ್ನೇಹಿತರು ಈಗಾಗಲೇ ಇಲ್ಕಲ್ ಸಾರಿ ಅಂತ ತಕ್ಷಣ ನೆನಪಾಗುವಂತ ತಮ್ಮದೇ ಆದ ಒಂದು ವಿಶೇಷ ಕಲಾಕೃತಿಯ ಶೈಲಿಯ ಮೂಲಕ ಇಲ್ಕಲ್ ಸಾರಿಯ ಒಂದು ತುಣುಕನ್ನ ಇಟ್ಟುಕೊಂಡು ನಮ್ಮ ಕರ್ನಾಟಕದಂತ ಹೆಸರು ಕಲೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಒಬ್ಬ ಶ್ರೇಷ್ಠ ಮತ್ತು ಸ್ನೇಹಜೀವಿ ಕಲಾವಿದರನ್ನ ಇವತ್ತು ನಾವು ಅವರ ಒಂದು ಸಣ್ಣ ಸ್ಟುಡಿಯೋದಕ್ಕೆ ವರ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು, ಅವರ ಆತ್ಮೀಯತೆಯನ್ನ, ಅವರ ಕಲಾಕೃತಿಗಳನ್ನ, ಅವರ ಸಣ್ಣ ಒಂದು ಜರ್ನಿಯನ್ನ ತೋರಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಕಲಾವಿದರು, ಕಲೆ ಈಶ್ವರ, ಕಲಾವಿದ ನೈಶ್ವರ ಎನ್ನುವ ಮಾತಿನಂತೆ ಇವತ್ತು ಒಬ್ಬ ಕಲಾವಿದರನ್ನ ನಾನು ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ಇನ್ನೇನಕ್ಕಲ್ಲ, ಯಾರು ಅವರು ಅನ್ನೋದನ್ನ ತೋರಿಸ್ಬಿಡ್ತೀನಿ. ಅವ್ರು ಬೇರೆ ಯಾರು ಅಲ್ಲ, ನನ್ನ ಸ್ನೇಹಿತರಾದಂತಹ ಗಣೇಶ್ ಶಾಂಭೂಜಿ ಅವರು. ಅವರನ್ನೇ ಮಾತಾಡ್ಸೋಣ. ನೋಡಿ, ಈಗಾಗಲೇ ಅವರು ಕಲಾಕೃತಿಯಲ್ಲಿ ನಿರತರಾಗಿದ್ದಾರೆ. ನೋಡಿದ ತಕ್ಷಣ ನೀವು ಕೆಲವೊಂದು ಗೊತ್ತಾಗ್ತಾ ಇದೆ. ಸಣ್ಣ ಸ್ಟುಡಿಯೋ. ಸೊ ಈಗ ಅವರು ವರ್ಕಿಂಗ್ ಪ್ಲೇಸ್ ಇದು. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಆದಂತ ಇವರು ಫ್ರೀಲೈನ್ಸ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಸಣ್ಣ ಸ್ಟುಡಿಯೋ ಸೆಟಪ್ ನ ಇಟ್ಕೊಂಡಿದ್ದಾರೆ. ಸುತ್ತಮುತ್ತಲ ಕಾಣ್ತಾ ಇರಬಹುದು. ಇದಕ್ಕೆ ನಾವು ಈಸಲ್ ಅಂತ ಹೇಳ್ತೀವಿ. ಇದು ಕ್ಯಾನ್ವಸ್, ಆಕ್ರಿಲಿಕ್ ಕಲರ್ಸ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ಕಲರ್, ಟ್ಯೂಬ್ ಕಲರ್ಸ್ ಬರುತ್ತೆ. ಕೆಲವು ಕಲಾಕೃತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಅನಿಸ್ತಾ ಇರುತ್ತೆ ನಿಮ್ಗೆ ಆರ್ಟಿಸ್ಟ್ ಆದವರು ಅಥವಾ ಆರ್ಟಿಸ್ಟ್ ಆಗ್ಬೇಕು ಅನ್ನೋರು ಈ ರೀತಿ ಸಣ್ಣ ಸೆಟಪ್ ಇಟ್ಕೊಂಡು ಕೂಡ, ಸಣ್ಣ ಸ್ಟುಡಿಯೋ ಮಾಡ್ಕೊಂಡು ಕೂಡ ತಮ್ಮನ್ನು ತಾವು ಹುಟ್ಟಿಸ್ಕೊಂಡು ಹೋಗ್ಬೋದು. ನಾನು ಜಾಸ್ತಿ ಮಾತಾಡಲ್ಲ, ಆ ಕಲಾವಿದರನ್ನು ಮಾತಾಡ್ಸೋಣ. ಅವರ ಅನಿಸಿಕೆ, ಅಭಿಪ್ರಾಯಗಳನ್ನು, ಒಂದು ಜರ್ನಿಯನ್ನ ನಾವು ತಿಳ್ಕೊಳ್ಳೋಣ, ಸಣ್ಣ ಪ್ರಯತ್ನ ಮಾಡೋಣ. ನಮಸ್ಕಾರ ಗಣೇಶ್ ಅವರೇ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವು? ನಾವು ಚೆನ್ನಾಗಿದ್ದೀವಿ. ಬಹಳ ಖುಷಿ ಆಯ್ತು ಈ ವಿಷಯ ನಮ್ಮ ವೀಕ್ಷಕರು ನಿಮ್ಮ ಈ ಪೇಂಟಿಂಗ್ಸ್ ಮತ್ತೆ ನಿಮ್ಮನ್ನ ಪರಿಚಯ ಮಾಡಿಸ್ಕೊಳಕ್ಕಂತ ಒಂದು ಸಣ್ಣ ಪ್ರಯತ್ನ ತುಂಬಾ ದಿನದಿಂದ ಇತ್ತು. ಈಗ ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಕಲಾ ಇದರೊಳಗೆ? ನಿಮ್ಮ ಎಜುಕೇಶನ್ ಏನ್ ಬಂತು? ಯಾವ ರೀತಿ ಕಲಾಕೃತಿಗಳನ್ನ ಮಾಡ್ತಾ ಇದ್ರೆ ನೀವು ಸಣ್ಣ ಒಂದು ಜರ್ನಿನ ಸಾಧ್ಯವಾದಷ್ಟು ನಮ್ಮ ವೀಕ್ಷಕರಿಗೋಸ್ಕರ, ನಮಗೋಸ್ಕರ ಹೇಳ್ತೀರಾ? ಮೊದ್ಲೇ ಮತ್ತೆ ನಮ್ ಕಡೆ ಬಂದಿದ್ದೆ, ಬಹಳ ಖುಷಿ ಆಯ್ತು. ನೀವು ತುಂಬಾ ದೊಡ್ಡ ಮಾತು. ಈಗ ಪೇಂಟಿಂಗ್ ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಿ? ಜಾಸ್ತಿ ಅವರ ಎಜುಕೇಶನ್ ಏನು, ಏನ್ ಕಲ್ತಿದ್ದಾರೆ, ಇವಾಗ ಎಲ್ಲಿದ್ದಾರೆ, ಯಾವ ರೀತಿ ಪೇಂಟಿಂಗ್ ಮಾಡ್ತಾರೆ ಎಲ್ಲಾನು ತೋರ್ಸಾಕ್ತಿಲ್ಲ. ಎಲ್ಲ ಪೇಂಟಿಂಗ್ ನೀಗೋಸ್ಕರ ತೋರ್ಸಕ್ಕಿಟ್ಟಿದ್ದಾರೆ. ಹೇಳ್ಬೋದು ನಿಮಗೆ ತಮ್ಮ ಒಂದು ಈ ರೀತಿಯಾದಂತ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ವಿಶೇಷವಾಗಿ. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಇಲ್ಕಲ್ ಸಾರಿ ಇದೇ ರೀತಿಯಾದಂತ ಕಲಾಕೃತಿಗಳನ್ನ ಮಾಡಿ, ಇವರ ಕಲಾಕೃತಿಗಳು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಇದೆ. ಹಲವಾರು ಎಕ್ಸಿಬಿಷನ್ಸ್ ಮತ್ತೆ ಆಕ್ಟಿವಿಟೀಸ್, ಇವೆಂಟ್ಸ್ ಗಳಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ಸೊ ನಾನ್ ಮಾತಾಡೋದಕ್ಕಿಂತ ಅವ್ರ ಮಾತಾಡಿ ಕೇಳೋಣ ಎಷ್ಟು ಸೊಗಸಾಗಿರುತ್ತೆ ಅಂತ. ಹೇಳಿ ಗಣೇಶ್ ಅವರೇ, ನಿಮ್ಮ ಕಲಾಕೃತಿ ಇದು ಏನು, ಇದು ವಿಶೇಷತೆ ಏನು? ಇದು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಸಾರಿ, ಇರ್ಕಲ್ ಸಾರಿ. ಎಲ್ಲೇ ಒಂಥರ ಇರ್ಕಲ್ ಸಾರಿ ಪ್ರಾಚೀನ ಕಾಲದ ಎಲ್ಲಾ ಇದ್ರಲ್ಲಿ ಫೇಮಸ್ ಸಾರಿ ಇದು. ಎಲ್ಲೇ ಒಂಥರ ಡಿಸೈನಿಂಗ್ ಸಾರಿಗಳು ಬಂದು ಈ ಕಡೆ ಭಾಗದಲ್ಲಿ ಬಹಳ ಮರಿತಾ ಇದ್ದಾರೆ ಜನ. ಆ ಮುಖಾಂತರ ನನ್ನ ಚಿತ್ರಕಲೆಯಲ್ಲಿ, ನಾನು ಒಬ್ಬ ಉತ್ತರ ಕರ್ನಾಟಕದ ಆಗಿ ಇದ್ದಾಗ ನನ್ನ ಚಿತ್ರಕಲೆ ಮುಖಾಂತರ ಆ ಸೀರೆಯನ್ನು ತಗೊಂಡು ನಾನು ವರ್ಕ್ ಮಾಡ್ದೆ. ಅಂದ್ರೆ ಪ್ರಮೋಷನ್ ಒಟ್ಟೆ ವರ್ಕ್ ಆದ ಪ್ರಕಾರ ನಾವು ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ಆ ವರ್ಕ್ ನಂದು ಆದ ಉತ್ತರ ಕರ್ನಾಟಕದ ಇದಕ್ಕೆ ಎಲ್ಲೇ ಒಂದು ಮರಿಬಾರ್ದು ಸಾರಿ ಅಂತ ಈ ದೃಷ್ಟಿಯಿಂದ ನಾವು ವರ್ಕ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ನಾನು ಇಳಕಲ್ಲಿನ ಒಂದು ಹುನಗುಂದದ ಪಟ್ಟಣದ ಒಂದು ಹಿರೇಬಾದೋಡಿ ಗ್ರಾಮದ ಸಣ್ಣ ಕಲಾವಿದ. ಸೊ ನಾನು ಕೂಡ ಹೇಳ್ಬೋದು, ಯಾಕಂದ್ರೆ ಇಳಕಲ್ ಸಾರಿ ಎಷ್ಟು ಪ್ರಸಿದ್ಧ ಅಂದ್ರೆ ಹೊರ ದೇಶದಲ್ಲೂ ಕೂಡ ತುಂಬಾ ಸುಪ್ರಸಿದ್ಧ. ಅಂತಹ ಸಾರಿಯ ಒಂದು ಕಿಮ್ಮತ್ ಏನ್ ಹೇಳ್ತೇನೋ ಅದ್ರದ್ದು ಒಂದು ವ್ಯಾಲ್ಯೂವನ್ನ ಮರೆಮಾಚುವಂತ ದಿನಮಾನಗಳಲ್ಲಿ ಕೈಮಗ್ಗಗಳಿಂದ ತಾವೇ ನೇದಂತ ನಮ್ಮ ಇಳಕಲ್ ನೇಕಾರರು ಯಾರ್ಯಾರಲ್ಲಿ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಅಂತ ಒಂದು ಇಳಕಲ್ ಸಾರಿಯ ಸೊಗಡನ್ನ, ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನ, ಬೇರೆ ಬೇರೆ ಪ್ರಾಂತ್ಯದ ಒಂದು ಸೀರೆಗಳು, ಕೈಮಗ್ಗಗಳು, ನಾವು ಹೇಳ್ತೀವಿ ಬ್ಲೌಸ್, ಬೇರೆ ಬೇರೆ ರೀತಿಯಾದ ಸೊಗಡಿದೆ. ಅದೇ ರೀತಿ ಇಳಕಲ್ ಒಂದು ಸೊಗಡಿದೆ. ಆ ಸೊಗಡಿನ ಒಂದು ಸೀರೆಯನ್ನ ತಮ್ಮ ಒಂದು ಕ್ಯಾನ್ವಸ್ ನಲ್ಲಿ ಈ ರೀತಿಯಾದಂತ ನೋಡಿ, ನೀವು ಹಾಕ್ತಾಗಿ ಒಂದು ಸಾರಿ ಹಾಕಿದ್ದಾರೆ ಅಂತ ತಮ್ಮ ಕ್ರಿಯೇಟಿವಿಟಿ ಫಿಶ್ ಅನ್ನ ಬಳಸ್ತಾರೆ, ಬೇರೆ ಬೇರೆ ಎಲಿಮೆಂಟ್ಸ್, ಬೇರೆ ಬೇರೆ ಅಬ್ಜೆಕ್ಟ್ ಗಳನ್ನ ಬಳಸ್ತಾ ಇದ್ದಾರೆ. ಚೆನ್ನಾಗಿ ಅವ್ರು ಮಾತಾಡ್ತಾರೆ.
ಸ್ವಲ್ಪ ವರ್ಕ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ಅದನ್ನ ನಾನು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಿಶ್ ಅಂತ ಇರ್ಬೋದು, ಬೇರೆ ಬೇರೆ ಕಲರ್ ಸ್ಕೀಮ್ ಇದೆ ನೋಡಿ. ನೋಡಿದ ತಕ್ಷಣ ನಿಮ್ಗೆ ಅನಿಸ್ತಾ ಇದೆ ದಟ್ಟ ಬಣ್ಣಗಳು, ಮತ್ತೆ ನೋಡಿದ ತಕ್ಷಣ ನಿಮ್ಮನ್ನು ಆಕರ್ಷಣೆ ಮಾಡುವಂತ ಬಣ್ಣಗಳಲ್ಲಿ ಅವರು ಬಳಸ್ತಾ ಇದ್ದಾರೆ. ಸೊ ಬೇರೆ ಬೇರೆ ರೆಡ್ ಇರ್ಬೋದು, ಆ ಸೀರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಇಲ್ಕಲ್ ಸಾರಿನೇ ಅನ್ನಂತ ಒಂದು ಟ್ರೇಡ್ ಮಾರ್ಕ್ ನ ಅವರಿಗೆ ಪೇಂಟಿಂಗ್ ಅಲ್ಲಿ ಕೂಡ ನೋಡಿ ಗೊತ್ತಾಗ್ತಾ ಇದೆ. ಇವರ ಕಲಾಕೃತಿಗಳು ಹಲವಾರು ಸೇಲ್ ಆಗಿದೆ ಸ್ನೇಹಿತರೆ. ನೀವು ಕೂಡ ಈ ರೀತಿಯಾದ ಕಲಾಕೃತಿಗಳು ಬೇಕಾದ್ರೆ ಗಣೇಶ್ ಅವ್ರನ್ನ ಸಂಪರ್ಕಿಸಬಹುದು. ಅವರ ಸಂಪೂರ್ಣವಾದ ವಿಳಾಸವನ್ನ ಅಥವಾ ಫೋನ್ ನಂಬರ್ ನಾನು ನನ್ನ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಬನ್ನಿ, ಹಾಗಾದ್ರೆ ಅವ್ರು ಬೇರೆ ಬೇರೆ ವರ್ಕ್ ಗಳನ್ನ ಏನೇನ್ ಮಾಡ್ತಾ ಇದ್ರೆ ಅವರ ಅನುಭವಗಳ ಜೊತೆ ವರ್ಕ್ ಅನ್ನ ತೋರಿಸ್ತಾ ಹೋಗ್ತಾರೆ. ಅವ್ರ ವರ್ಕ್ ತೋರಿಸಿ ಸರ್, ಬನ್ನಿ. ಸೊ ಇದೆಲ್ಲ ನೋಡಿ ವಿಶೇಷವಾಗಿ ತಗೊಂಡ್ಬಂದಿರೋದ ಮಾಡಿರೋದ ಇದು ಇಲ್ಲ ಪರ್ಚೇಸ್ ಮಾಡಿದ್ರು, ಪರ್ಚೇಸ್ ಮಾಡಿರೋದ ಆರ್ಟಿಸ್ಟ್ ಅಂತ ಹೇಳಿ ಅವ್ರ ಕಡೆ ನಾನು ಪರ್ಚೇಸ್ ಮಾಡಿದ್ದೆ. ಚೆನ್ನಾಗಿದೆ, ವಿಶೇಷವಾಗಿ ವುಡನ್ ಪೀಸ್ ಮತ್ತೆ ಚೈನ್ ಪೊಕೆಟ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಗಣೇಶನ ಮಾಡಿದ್ದಾರೆ ನೋಡಿ. ಗಣೇಶನ ಮಾಡಿದ್ದಾರೆ. ಇಲ್ಲಿ ಅದು ಕಲಿಕೆ ಸಂದರ್ಭದಲ್ಲಿ ಮಾಡಿರುವಂತ ಕಲಾಕೃತಿ ಅಂತೆ. ಬನ್ನಿ ನಿಮ್ಗೆ ಹಾಗಾದ್ರೆ ಈ ಬೇರೆ ವರ್ಕ್ ಗಳನ್ನ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ. ಸೈಜ್ ಕ್ಯಾನ್ವಸ್. ಸೊ ನಾನ್ ಜಾಸ್ತಿ ಮಾತಾಡೋದು ನಮ್ಮ ವೀಕ್ಷಕರು ಮತ್ತೆ ನೀವು ನಿಮ್ಗೆ ಏನ್ ಅನ್ಸುತ್ತೋ ಕಲೆ ಬಗ್ಗೆ, ಎಷ್ಟು ನಿಮ್ ವರ್ಕ್ಗಳು ನೀವೇ ಮಾತಾಡ್ತಾ ಬನ್ನಿ. ಕ್ಯಾನ್ವಸ್ ಇದೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ವಿ ವರ್ಕ್ ಮಾಡಕ್ಕೆ. ನೆಕ್ಸ್ಟ್ ವರ್ಕಿಗೆ ಎಲ್ಲ ರೆಡಿ ಇಟ್ಟಿದ್ದೇನೆ ವರ್ಕ್ ಮಾಡ್ಬೇಕಂತ ಹೇಳಿ. ಇಲ್ಲಿ ವರ್ಕ್ ರೆಡಿ ಇದಾವೆ ನೋಡಿ. ಹಬ್ಬ ಒಂದೊಂದು ಸೈಜ್ ಈ ತರ ವರ್ಕ್ ನೋಡಿ ಸ್ನೇಹಿತರೆ. ಹಬ್ಬ ಇದು ಇರ್ಕಲ್ ಲೋಟಸ್ ಅಂತಂದ ಹೇಳಿ ಅಂದ್ರೆ ಹೊಸ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಇರ್ಕಲ್ ಲೋಟಸ್ ಅಂತ ಹೇಳಿ. ಇಲ್ಕಲ್ ಲೋಟಸ್ ನೋಡಿ, ವಿಶೇಷವಾಗಿ ಯಾರ್ಯಾರೆಲ್ಲ ನೋಡ್ತಾ ಇದ್ರಿ, ಇದು ಒಂದು ನ್ಯೂ ಇನೋವೇಷನ್ಸ್ ಅಂತ ಹೇಳ್ಬೋದು. ನಾನು ನೋಡಿದ ಆಕ್ಚುಲಿ, ಯಾಕಂದ್ರೆ ಒಂದು ಇಲ್ಕಲ್ ಸಾರಿನ ಒಂದು ಟ್ರೇಡ್ ಮಾರ್ಕ್ ನ ಇನೋವೇಷನ್ ಕ್ರಿಯೇಟಿವ್ ಆಗಿ ಒಂದು ಲೋಟಸ್ ಮಾಡೋದಕ್ಕೆ ಇಲ್ಕಲ್ ಲೋಟಸ್ ಅನ್ನುವಂಥದ್ದು ಯಾರ್ಯಾರೆಲ್ಲ ನೋಡ್ತಾ ಇದ್ರಿ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡದಂತ ಇಲ್ಕಲ್ ನೋಡಿ ಯಾರು ಈ ತರದ ಒಂದು ಸಾರಿ ಸೊಗಡನ್ನ ಪೇಂಟಿಂಗ್ ಅಲ್ಲಿ ಹೊಸ ಹೊಸ ರೀತಿಯಲ್ಲಿ ಮಾಡ್ತಾ ಇದಾರೆ. ಸೊ ಇದು ವಿಶೇಷವಾಗಿರುವಂತದ್ದು. ಇದು ಫಿಶಸ್ ಬೆಳೆಸ್ಕೊಂಡಿದ್ದೀನಿ ಇದರಲ್ಲಿ. ಇದ್ರಾಗ ಒಂದು ಸ್ಟೋರಿ ಇದೆ ಇದಕ್ಕೆ, ನಾನು ಹೇಳ್ತೀನಿ ನಿಮ್ಗೆ. ಕತೆ ಹೇಳುತ್ತೆ, ಒಂದು ಹೇಳುತ್ತೆ. ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಶಸ್ ಇದಾವೆ. ಹಲೋ. ಈ ತರ ಇದ್ರಲ್ಲಿ ಆಟ ಆಡ್ತಾ ಇರೋದು ವಿಶ್ವ ಒಂದು ಇದು ಇದೆ, ಪ್ರಪಂಚವಿದೆ. ಈ ತರ ಸ್ಟ್ರಕ್ಚರ್ಸ್ ತುಂಬಾ ನೋಡಿದ ತಕ್ಷಣ ಒಂದು ಅಟ್ರಾಕ್ಟಿವ್ ಆಗಿದೆ. ಇದು ಬಹಳ ಒಳ್ಳೆ ವಿಡಿಯೋ ಅಂತ ಅನ್ಕೋತೀನಿ. ಯಾಕಂದ್ರೆ ನೋಡ್ಬೇಕು ನೀವು, ಕಸೂತಿಗಳನ್ನ ಇದಾವೆ. ನೀವು ನೋಡಿದಾಗ ಗೊತ್ತಾಗುತ್ತೆ ಕಸೂತಿ ಆ ಒಂದು ಶೈಲಿ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ಒಂದೇ ಹೇಳಕ್ಕಾಗಲ್ಲ, ಡಿಸ್ಪ್ಲೇ ಮಾಡಿಲ್ಲ ಅನ್ಕೋಬಾರ್ದು. ಯೂಸ್ ಮಾಡಿದ ಫಾರ್ಮ್ಯಾಟ್ಸ್ ಎಲ್ಲ ಇದಾದ ನಾನು ಸ್ಟ್ರೆಚರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದು ಸ್ಟ್ರೆಚರ್, ಇದು ಒಂದು ನಂದೊಂದು ಸ್ಟೈಲ್. ಇದು ಈ ಸ್ಟ್ರೆಚರ್ ಫಾರ್ಮ್ಯಾಟ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೇನೆ ನಾನು. ಅಂದ್ರೆ ಸೀರೆ ಜೋಡಿನೇ ಇದನ್ನು ವರ್ಕ್ ಯೂಸ್ ಮಾಡ್ಕೊಂತೀನಿ. ಇದಾಗ ನಾನು ಸ್ಟ್ರೆಚರ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲೊಂದು ವರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ನೋಡ್ಬೋದು ನೀವು. ಇದ್ರಲ್ಲಿ ನೋಡಿ ಕಲರ್ಫುಲ್ ಆಗಿ ಅಬ್ಸ್ಟ್ರಾಕ್ಟ್ ಫಾರ್ಮೆಟ್, ನಿಮಗೆ ಆಲ್ಮೋಸ್ಟ್ ನಾನು ವರ್ಕ್ ನೋಡಿದ್ರೆ ಕಟ್ ಅಂಡ್ ಪೇಸ್ಟ್ ಅಂತ ವರ್ಕ್. ಅಂದ್ರೆ ಇದೆಲ್ಲ ಅಕ್ರಲಿಕ್ ಅಂಡ್ ಕ್ಯಾನ್ವಾಸ್ ವರ್ಕ್. ಇದೆಲ್ಲ ಹ್ಯಾಂಡ್ ವರ್ಕ್. ಯಾವ್ದು ಬಟ್ಟೆ ಗಿಟ್ಟೆ ಯಾವ್ದು ಇದು ವರ್ಕ್ ಸೇಫ್ಟಿಗೆ. ಗೊತ್ತು, ಆದ್ರೆ ವೀಕ್ಷಕರ ಎಷ್ಟು ಕಲಾಕೃತಿ ಮಾಡ್ತೀವಿ ಅದ್ರಂತ ನಾವು ಕಾಯ್ಕೋದು ಬಹಳ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ನನಗೂ ಅನ್ಸಿರುವಂತದ್ದು. ನಾವು ಕೇವಲ ಕಲಾಕೃತಿಗಳು ಮಾಡೋದನ್ನಲ್ಲ, ಅದನ್ನ ಕಾಯ್ಕೊಳ್ಳುವಂತದ್ದು ಒಂದು ದೊಡ್ಡ ಕೆಲಸ ಅಂತ. ಇದು ಪ್ರೊಟೆಕ್ಟ್ ಆಗಲಿ ಅಂತ ಹೇಳಿ ಪ್ಲಾಸ್ಟಿಕ್ ಕವರ್ ಮಾಡಿಟ್ಟಿದ್ದಾರೆ. ಸೊ ಬೇರೆ ಎಕ್ಸಿಬಿಷನ್ ಇರ್ಬೋದು, ಇಲ್ಲಿ ಡಿಸ್ಪ್ಲೇ ಮಾಡಕ್ ಹೋಗ್ಬೇಕಾದ್ರೆ ಈ ರೀತಿ ಕವರ್ ಮಾಡ್ಕೊಂಡು ವರ್ಕ್ ಡ್ಯಾಮೇಜ್ ಆಗೋದಿಲ್ಲ ಅಂತ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಹಾಕ್ತಾ ಇರ್ಬೋದು. ಸೊ ಬನ್ನಿ ಇನ್ನು ಬೇರೆ ನೋಡ್ಬೋದು. ಆಲ್ಮೋಸ್ಟ್
ನಾನು ಒಂದಿಷ್ಟು ಕ್ಲೈಂಟ್ಸ್ ಗಳಿದಾರಲ್ಲ ಸೇಲ್ ಆಲ್ಮೋಸ್ಟ್ ಎಲ್ಲ ನನ್ ವರ್ಕ್ ಕಟ್ ಅಂಡ್ ಪೇಸ್ಟ್ ಅಂತ ತಿಳ್ಕೊಂತಾರೆ. ಯಾವ್ದು ಕಟ್ ಅಂಡ್ ಪೇಸ್ಟ್ ಇರಲ್ಲ, ಎಲ್ಲ ಹ್ಯಾಂಡ್ ವರ್ಕ್, ಅಕ್ರಲಿಕ್ ಅಂಡ್ ಕ್ಯಾನ್ವಾಸ್ ಇರುತ್ತೆ. ಅಕ್ರಿಲಿಕ್ ಮಾಧ್ಯಮ ಎಲ್ಲ ಹೌದೌದೌದು, ಇವೆಲ್ಲ ಹ್ಯಾಂಡ್ ವರ್ಕ್. ಇದು ಯಾರು ಏನು ಪೇಸ್ಟ್ ಗೀಸ್ಟ್ ಏನು ಮಾಡೋದಿಲ್ಲ. ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. ಒಂಥರ ಟ್ರೆಡಿಷನಲ್, ಒಂದ್ ಸ್ವಲ್ಪ ಟ್ರೆಡಿಷನಲ್ ತರ ವರ್ಕ್ ಇರುತ್ತೆ. ಇಲ್ಲ ನೋಡಿ ಎಷ್ಟು ಸೂಕ್ಷ್ಮವಾಗಿ, ಲೈಕ್ ನಿಮಗೆ ನಮ್ಮ ಫ್ಲೋ ಕಾಟನ್ ಬಳಸ್ತಾ ಇರುವಂತದ್ದು ಅದನ್ನೇ ಸಾರಿ ಕನ್ವರ್ಟ್ ಮಾಡ್ಕೊಂಡ್ರು. ಸೊ ಅದನ್ನ ಈ ರೀತಿ ಒಂದು ಟ್ರೆಡಿಷನಲ್ ಟ್ರೇಡ್ ಮಾರ್ಕ್ ಹೇಗೆ ಕಾಣಿಸ್ತಾ ಇದೆ, ಪ್ಯಾಟರ್ನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಾರಿ ಬಾರ್ಡರ್ಸ್ ಅದು ಸ್ಪೆಷಲ್ ಆಗಿ ಸಾರಿ. ಸುಮಾರು ಸೊ ಇನ್ನು ಬೇರೆ ಬೇರೆ ಇದೆ ಕಲಾಕೃತಿಗಳು, ಇಲ್ಲೆಲ್ಲ ಇದಾವೆ ಅನ್ಕೋತೀನಿ. ನೋಡಿ ಫ್ರೇಮ್ ಅಂತ ಫಿನಿಶಿಂಗ್ ಇದೆ. ನೋಡೋಣ, ಅವ್ರನ್ನೇ ಕೇಳ್ಬೇಡ, ನಾನಂತೂ ಮಾತಾಡಲ್ಲಪ್ಪ. ಇದು ನೋಡಿ ಈ ತರ ಒಂದಕ್ಕೂ ಮಾತಾಡಕ್ಕೆ ಮಾತೇ ಬರ್ತಾ ಇಲ್ಲ. ಫುಲ್ ಇದು ಅಬ್ಸ್ಟ್ರಾಕ್ಟ್ ಫ್ರಂಟ್ ಅಲ್ಲಿ ನಂದು ಸ್ಟೈಲ್ ಫಾರ್ಮೆಟ್ ಕ್ರಿಯೇಟ್. ನಾನು ಸುಮಾರಾಗಿ ಇದು ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ಸ್ಟೈಲ್ ಬರೋದಕ್ಕೆ ಈ ರೀತಿ ಒಂದು ಇನ್ಸ್ಪಿರೇಷನ್ ಕಾರಣ. ಎಷ್ಟು ವರ್ಕ್ ಮಾಡಿದ್ರಿ ನೀವು? ನಾನು ಸುಮಾರಾಗಿ ಸಿಕ್ಕಾಪಟ್ಟಿ ವರ್ಕ್ ಮಾಡಿದ್ರೆ ನೋಡ್ತಾ ಇರ್ಬೋದು. ಇಷ್ಟೇ ವರ್ಕ್ ಉಳಿದಿದ್ದಾರೆ, ಇಷ್ಟೇ ವರ್ಕ್. ಇದಕ್ಕೆ ಕರ್ನಾಟಕ ಲಲಿತ ಅಕಾಡೆಮಿ ಅವಾರ್ಡ್ ಆಗಿದೆ ಇದು ವರ್ಕಿಗೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅವಾರ್ಡ್ ವಿನ್ನಿಂಗ್ ಪೇಂಟಿಂಗ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಸ್ನೇಹಿತರೆ. ಯಾವ ವರ್ಷದಲ್ಲಿ ಇದು ಒಂದು 5 ವರ್ಷ ಮೇಲೆ ಆಗಿತ್ತು. ಒಂದು 2019 ಆಗಿರುವಂತ ಲಲಿತಕಲಾ ಅಕಾಡೆಮಿ ಅವಾರ್ಡ್ ವಿನ್ನಿಂಗ್ ಪೇಂಟಿಂಗ್ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಫ್ರೇಮಿಂಗ್ ಮತ್ತೆ ಕ್ಯಾನ್ವಾಸ್ ಸ್ಟ್ರಕ್ಚರ್ ಮತ್ತೆ ಇದೆ ಕಾಣಿಸ್ತಾ ಇದೆ. ಇದರಲ್ಲಿ ನೋಡ್ಬೋದು ನೀವು ಕಸತೆ ಯೂಸ್ ಮಾಡಿದ್ದೀವಿ ನೋಡಿ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ವೆರಿ ಗುಡ್. ಹೌದು, ಎಷ್ಟು ಫೀಲ್ ಇದೆ, ಒಂದು ಆಂಟಿಕ್ ಲುಕ್ ಇದೆ. ನೋಡಿದ ತಕ್ಷಣ ನಿಮಗೆ ವರ್ಕ್ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಈ ವರ್ಕ್ ಸುಮಾರಾಗಿ ಬಹಳ ಜನ ಕೇಳಿದ್ರು ಮಾರಾಟಕ್ಕೆ, ನಾನೇ ಕೊಟ್ಟಿಲ್ಲ. ಅವಾರ್ಡ್ ಪೇಂಟಿಂಗ್ ಏನು ಮಾರಲ್ಲ ಅಂತಂದೇಳಿ ರೊಕ್ಕ ಆದ್ರೆ ದುಡ್ಡಾದ್ರೆ ಖರ್ಚಾಗಿ ಹೋಗ್ಬಿಡುತ್ತೆ. ಇದಾದ್ರೆ ಬೆಲೆ ಬಾಳಲ್ಲ. ನನಗಾದ ಒಂದು ಐಡೆಂಟಿಫೈ ಇದೆಯಲ್ಲ, ಗುರುತನ್ನ ಕಲಾಕೃತಿಯನ್ನ ಈ ವರ್ಕ್ ಇದೆಯಲ್ಲ ಆಲ್ ಓವರ್ ಅವಾರ್ಡ್ ಆದ್ಮೇಲೆ ಆಲ್ ಓವರ್ ಕರ್ನಾಟಕ ಯಾವ ಸ್ಟೈಲ್ ಅಂತಂದ್ರೆ ನಂದೇ ಅಂತ ಹೇಳ್ತಾರೆ ಈ ತರ. ಹೌದು. ಸೊ ಈಗ ಅದು ಒಂದು ನಿಮ್ಗೆ ಗೊತ್ತಾಗಿದೆ, ಇಲ್ಕಲ್ ಸಾರಿಯಲ್ಲೇ ಒಂದು ವರ್ಕ್ ಮಾಡುವಂತ ತಮ್ಮದೇ ಸ್ನೇಹಿತರೆ. ಇಲ್ಲಿ ನೋಡಿದ್ರಿ ನೀವು, ಕಲಾವಿದರದ ಒಂದು ಏನ್ ಕಲಿತಿದ್ದಾರೆ, ಏನ್ ಮಾಡಿದ್ದಾರೆ, ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ಕೊಂತ ಹೋಗಿಲ್ಲ. ಕೇವಲ ಅವರ ಕಲಾಕೃತಿಗಳು ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸ್ಟುಡಿಯೋದಲ್ಲಿ ಏನ್ ಕೆಲಸ ನಡೀತಾ ಇದೆ, ಅವ್ರಿಗೆ ಹೋದಂತ ಹಲವಾರು ಗೌರವಗಳು ಎಲ್ಲ ಇದೆ. ಬಟ್ ಅದ್ರ ಏನ್ ಜಾಸ್ತಿ ನಾವು ನೋಡಿರುವಂತದ್ದು ಅವ್ರ ಜೊತೆ ವರ್ಕ್. ಇದು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇನ್ನು ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿಯಾದ ವಿಡಿಯೋಗಳನ್ನು ಕೂಡ ಅವ್ರದ್ದು ಸಂಪೂರ್ಣ ಒಂದು ಇಂಟರ್ವ್ಯೂ ತರ ಏನೋ ಮಾಡೋದು ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ರೆ ನೀವು ಅವರ ಪೇಂಟಿಂಗ್ಸ್ ಮತ್ತೆ ಅವರ ಒಂದು ಜರ್ನಿಯ, ಒಂದು ಸ್ಟುಡಿಯೋ ಜರ್ನಿಯ ಒಂದು ಎಲ್ಲ ವಿಷಯಗಳನ್ನ ಪರಿಚಯ ಮಾಡುವಂತ ಒಂದು ಈ ಸಣ್ಣ ಪ್ರಯತ್ನ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಲಾವಿದರನ್ನ ಯಾವತ್ತಿಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದ ಚಿತ್ರೀಕರಣವನ್ನ ನಮ್ಮ ಕುಶಾಲ್ ಚಿತ್ರಗಾರ ಅವ್ರು ಮಾಡಿದ್ದಾರೆ. ಸೊ ಇದು ಗಣೇಶ್ ಅವರ ಒಂದು ಆರ್ಟ್ಸ್ ಸ್ಟುಡಿಯೋ ವರ್ಕ್ ಆಗಿತ್ತು. ಇವ್ರಿಗೆ ನೋಡಿ, ಇವರು ಒಂದು ಒಳ್ಳೆ ಏನೋ ಬೆಳೆ ಸರಿ ಮೊಳಕೆ ಅಲ್ಲ ಅಂತ ಇವರು ಕಲಾಕೃತಿಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಳ್ಳೇದಾಗ್ಲಿ, ಭವಿಷ್ಯ ನಿಮ್ದು ಕೂಡ. ಆಲ್ ದ ಬೆಸ್ಟ್ ಕುಶಾಲ್.